ಈ ಸಿಎಂ ಚರ್ಚೆಯ ವಿಷಯ ತುಂಬಾ ಜನ ಶಾಸಕರಿಗೆ ಇಕ್ಕಟ್ಟಿನ ವಿಚಾರ ಆಗ್ಬಿಟ್ಟಿದೆ. ಕಾರಣ ಏನು ಅಂತಂದ್ರೆ, ಒಂದು ಕಡೆ ಸಮುದಾಯವಾರು ಡಿಸಿಎಂ ನೇಮಕಕ್ಕೆ ಸಚಿವರು ಪಟ್ಟು ಹಿಡಿದಿದ್ದಾರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟು ಕೊಡೋದಕ್ಕೆ ಸ್ವಾಮೀಜಿಗಳು ಓಪನ್ ಸ್ಟೇಜ್ ಅಲ್ಲಿ ಆಗ್ರಹ ಮಾಡಿದ್ರು. ಈಗಾಗಲೇ ದೆಹಲಿ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎರಡೂ ವಿಚಾರ, ಯಾವ ಹೇಳಿಕೆ ನೀಡದೆ ಶಾಸಕರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಅದು ಸಿಎಂ ಪರವಾಗಿನೂ ಕೂಡ ತುಂಬಾ ಜನ ಮಾತಾಡ್ತಾ ಇಲ್ಲ, ಡಿಸಿಎಂ ಪರವಾಗಿನೂ ಕೂಡ ತುಂಬಾ ಜನ ಮಾತನಾಡ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಒಂದಿಷ್ಟು ಜನ ಬೆಂಬಲಿಗ ಸಚಿವರು ಮತ್ತು ಶಾಸಕರು ಸಿಎಂ ಪರವಾಗಿಯೋ ಅಥವಾ ಡಿಸಿಎಂ ಪರವಾಗಿಯೋ ಬ್ಯಾಟ್ ಬೀಸ್ತಿದ್ದಾರೆ, ಆದ್ರೆ ತುಂಬಾ ಜನ ತಟಸ್ಥರಾಗಿದ್ದಾರೆ. ಏನ್ ಕಾರಣ ಹಾಗಾದ್ರೆ? ಖಂಡಿತವಾಗಿಯೂ ಸಭಾ ಈಗಾಗಲೇ ಸಿಎಂ ಮತ್ತೆ ಡಿಸಿಎಂ ವಿಚಾರದ ಚರ್ಚೆ ಕುರಿತಂತೆ ಆರಂಭದಿಂದಲೂ ಕೂಡ ಅನೇಕ ಸಚಿವರು ಸಮುದಾಯವಾರು ಡಿಸಿಎಂಗಳ ನೇಮಕ ಆಗಬೇಕು ಎಂಬತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ರು. ಸದ್ಯ ಈಗ ಕೆಂಪೇಗೌಡ ಜಯಂತಿಯಲ್ಲಿ ಶ್ರೀಗಳು ಆಡಿರ್ತಕ್ಕಂಥ ಮಾತು ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ನಡುವೆಯೂ ಕೂಡ ಈಗ ಸಿಎಂ ಮತ್ತೆ ಡಿಸಿಎಂ ದೆಹಲಿ ಪ್ರವಾಸದಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇನ್ನು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಬಹುತೇಕ ಶಾಸಕರು ಈ ವಿಚಾರ ಕುರಿತಂತೆ, ಅಂದ್ರೆ ಏನು ಸಿಎಂ ಮತ್ತೆ ಡಿಸಿಎಂ ವಿಚಾರಗಳ ಕುರಿತಂತೆ ಸಚಿವರು ಇರ್ಬೋದು, ತಮ್ಮದೇ ಆದಂತ ಅಭಿಪ್ರಾಯವನ್ನ ಸಮುದಾಯದ ಸ್ವಾಮೀಜಿಗಳು ವ್ಯಕ್ತಪಡಿಸ್ತಾ ಇದ್ರು. ಅನೇಕ ಶಾಸಕರು ಈ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಪ್ರಮುಖವಾಗಿ ಯಾರ ಪರವು ಅಂದ್ರೆ ಸಿಎಂ ಪರವಾಗಿ ಅಥವಾ ಡಿಸಿಎಂ ಪರವಾಗಿ, ಅಥವಾ ಹೆಚ್ಚುವರಿ ಡಿಸಿಎಂ ಗಳನ್ನ ನೇಮಕ ಮಾಡಿ ಅಂತಕ್ಕಂಥ ವಿಚಾರನೋ, ಅಥವಾ ಸಿಎಂಗೆ ಡಿಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನವನ್ನ ನೀಡಿ ಅಂತಕ್ಕಂಥ ವಿಚಾರ ಕುರಿತಂತೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಒಂದು ವೇಳೆ ಏನಾದ್ರೂ ಈ ರೀತಿ ಅಭಿಪ್ರಾಯಗಳನ್ನ ಸ್ಪಷ್ಟಪಡಿಸಿದ್ದೇ ಆದಲ್ಲಿ ಸಹಜವಾಗಿ ಸಿಎಂ ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗುತ್ತೆ. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಅವರಿಗೆ ಹೆಚ್ಚು ಶಾಸಕರಿಗೆ ಅವರೇ ಕೂಡ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೂಡ ಕೊಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನಾದ್ರೂ ತಮ್ಮ ಅಭಿಪ್ರಾಯವನ್ನ ಯಾರ ಪರವಾಗಾದ್ರೂ ಕೂಡ ಮಾತಾಡಿದ್ದೆ ಆದಲ್ಲಿ ಸಹಜವಾಗಿ ನಾಯಕರ ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗುತ್ತೆ ಅಂತಕ್ಕಂಥ ವಿಚಾರ ಒಂದಾದ್ರೆ, ಸದ್ಯ ಈಗ ಲೋಕಸಭೆ ಚುನಾವಣೆ ನಂತರ ಸಚಿವ ಸಂಪುಟ ಪುನಾರಚನೆ ಆಗಲಿದೆ. ನಾವು ಕೂಡ ಸಚಿವರಾಗಬೇಕು, ಸಂಪುಟ ಸೇರ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಕೆಲ ಹಿರಿಯ ಶಾಸಕರಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಏನಾದ್ರೂ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದೇ ಆದಲ್ಲಿ ಸಹಜವಾಗಿ ನಾಯಕರು ತಮ್ಮ ಮಹತ್ವಾಕಾಂಕ್ಷೆಯ ನಿರೀಕ್ಷೆ ಏನಿದೆ ಸಚಿವರಾಗ್ತಕ್ಕಂಥ ವಿಚಾರ, ಇದಕ್ಕೆ ಹಿನ್ನಡೆ ಆಗಲಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಪರ ವಿರೋಧದ ಅಭಿಪ್ರಾಯಗಳನ್ನ ತಿಳಿಸ್ತೇನೆ ಸೈಲೆಂಟ್ ಆಗಿದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರುಗಳೇ ಅಂತಿಮವಾದಂತ ನಿರ್ಧಾರವನ್ನ ಕೈಗೊಳ್ಳಿದ್ದಾರೆ ಅಂತಕ್ಕಂಥ ಆಶಾಭಾವನೆಯ ಜೊತೆಗೆ ಸಿಎಂ ಡಿಸಿಎಂ ವಿಚಾರದ ಚರ್ಚೆಯಲ್ಲಿ ನಾವಿಲ್ಲ ಎಂಬತಕ್ಕಂಥ ಸಂದೇಶದ ರವಾನೆಯ ಜೊತೆಗೆ ತಮ್ಮ ಸೈಲೆಂಟ್ ಸ್ಟ್ರಾಟಜಿಯನ್ನ ಮುಂದುವರಿಸೋದ್ರ ಜೊತೆಗೆ ಈ ವಿಚಾರದಲ್ಲಿ ತಾವು ಯಾವುದೇ ಅಭಿಪ್ರಾಯವನ್ನ ಯಾರ ಪರವಾಗಿಯೋ ಅಥವಾ ಯಾರ ವಿರೋಧವಾಗಿಯೂ ಕೂಡ ಯಾವುದೇ ಹೇಳಿಕೆಯನ್ನ ನೀಡೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಕಾಂಗ್ರೆಸ್ನ ಬಹುಪಾಲು ಶಾಸಕರು ಬಂದಿದ್ದು, ಸದ್ಯ ಈ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಯಾವುದೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಅದಕ್ಕೆ ನಮ್ಮ ಸಹಮತ ಇದೆ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ಈಗ ಕಾಂಗ್ರೆಸ್ನ ಹಲವು ಶಾಸಕರು ಈ ಅಭಿಪ್ರಾಯಕ್ಕೆ ಬಂದಿರತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.